ಕಾಂತಾರ ಚಿತ್ರತಂಡದಿಂದ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಸಂಬಂಧ ಅಪ್ಡೇಟ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಅಕ್ಟೋಬರ್ 2ರಂದು ಕಾಂತಾರ 1 ರಿಲೀಸ್ಗೆ ತಯಾರಿಯನ್ನ ಚಿತ್ರತಂಡ ಮಾಡಿಕೊಂಡಿದೆ. ಪ್ಯಾನ್ ಇಂಡಿಯಾ ಭಾಷೆಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇರುವಂತದ್ದು. ಇನ್ನು ಇವತ್ತು ರಿಷಬ್ ಅವರ ಹುಟ್ಟುಹಬ್ಬ ಆಗಿರೋದ್ರಿಂದ ಕಾಂತಾರ ತಂಡದಿಂದ ರಿಷಬ್ ಅವ್ರಿಗೆ ಗಿಫ್ಟ್ ಅಂತಾನೆ ಹೇಳ್ಬೋದು. ಇಂದು ಸಿನಿಮಾ ಪೋಸ್ಟರ್ ನ ರಿಲೀಸ್ ಮಾಡಿ ರಿಷಬ್ ಅವ್ರಿಗೆ ವಿಶ್ ಮಾಡಿದೆ ಟೀಮ್. ಈ ಹಿಂದೆ ಕೂಡ ಅನೌನ್ಸ್ ಮಾಡಿದ್ರು, ಏನು ಅಕ್ಟೋಬರ್ 2ಕ್ಕೆ ಸಿನಿಮಾ ಬರುತ್ತೆ ಅಂತ ಹೇಳಿ. ಅದೇ ರೀತಿಯಲ್ಲಿ ಈಗ ಸಿನಿಮಾ ಬರೋ ವಿಚಾರವಾಗಿ ಅನೌನ್ಸ್ ಅನ್ನ ಮಾಡಿದ್ದಾರೆ. ಅಂದ್ರೆ ಬಿಡುಗಡೆ ವಿಚಾರವಾಗಿ ಸಿನಿಮಾ ತಂಡ ಅನೌನ್ಸ್ ಮಾಡಿರುವಂತದ್ದು ಅಕ್ಟೋಬರ್ 2ಕ್ಕೆ ಬರುತ್ತೆ ಅಂತ ಹೇಳಿ. ನಾವು ನೋಡ್ತಾ ಇದ್ವಿ, ಕಾಂತಾರ ಚಿತ್ರ ರಿಲೀಸ್ ಆಗಿ ಸಾಕಷ್ಟು ಸಕ್ಸಸ್ ಅನ್ನ ಕಂಡಿತ್ತು. ಅದಾದ ಬಳಿಕ ಕಾಂತಾರ 1 ಅಂದ್ರೆ ಅದಕ್ಕೂ ಮುಂಚೆ ಏನಾಗಿತ್ತು ಚಿತ್ರದಲ್ಲಿ ಅನ್ನುವಂತ ನಿಟ್ಟಿನಲ್ಲಿ ಸಿನಿಮಾ ತಂಡ ತಯಾರಿಯನ್ನ ಮಾಡ್ಕೊಂಡಿತ್ತು. ಹಾಗಾಗಿ ಕಾಂತಾರ 1 ಅನ್ನ ಬಿಡುಗಡೆ ಮಾಡುವ ನಿಟ್ಟಿನಲ್ಲಿ ಅಂದ್ರೆ ಚಿತ್ರದ ಸಮಯದಲ್ಲಿ ಚಿತ್ರೀಕರಣ ಮಾಡುವಂತ ಸಮಯದಲ್ಲಿ ಸಾಕಷ್ಟು ಅಡೆತಡೆಗಳು ಕೂಡ ಚಿತ್ರತಂಡಕ್ಕೆ ಎದುರಾಗಿತ್ತು. ಒಂದಿಷ್ಟು ಅಭಿಮಾನಿಗಳಿಗೆ ಸಿನಿಮಾ ಆಗುತ್ತಾ, ಶೂಟಿಂಗ್ ಕಂಪ್ಲೀಟ್ ಆಗುತ್ತಾ ಅನ್ನುವಂತ ಪ್ರಶ್ನೆಗಳು ಕೂಡ ಮೂಡಿತ್ತು. ಆ ರೀತಿಯಾಗಿ ಸಾಲು ಒಂದಿಷ್ಟು ಕಂಟಕಗಳು ಕಾಂತಾರ 1ಗೆ ಅಂಟಿಕೊಂಡಿತ್ತು. ಸಾಕಷ್ಟು ದುರಂತಗಳು ಕೂಡ ನಡೆದಿತ್ತು. ಹಾಗಾಗಿ ಎಲ್ರಿಗೂ ಕೂಡ ಬಹುಶಃ ಈ ವಿಚಾರವಾಗಿ ಒಂದಿಷ್ಟು ಪ್ರಶ್ನೆಗಳಿತ್ತು. ಏನು ಸಿನಿಮಾ ಬರುತ್ತಾ, ಶೂಟಿಂಗ್ ಮುಗಿಯುತ್ತಾ ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಸಂಶಯಗಳಿತ್ತು. ಆದ್ರೆ ಆ ಸಂಶಯವನ್ನ ಇದೀಗ ಚಿತ್ರತಂಡ ದೂರ ಮಾಡಿದೆ. ಅಕ್ಟೋಬರ್ 2ಕ್ಕೆ ಸಿನಿಮಾ ಬರುತ್ತೆ ಅಂತ ಹೇಳಿ ಚಿತ್ರತಂಡ ಅನೌನ್ಸ್ ಮಾಡಿರುವಂತದ್ದು. ಇವತ್ತು ರಿಷಬ್ ಅವರ ಹುಟ್ಟುಹಬ್ಬ ಆಗಿರೋದ್ರಿಂದ ಪೋಸ್ಟರ್ ಅನ್ನ ರಿಲೀಸ್ ಮಾಡಿ ವಿಶ್ ಮಾಡಿದ್ದಾರೆ. ಇನ್ನು ಪೋಸ್ಟರ್ ನ ನೋಡೋದಾದ್ರೆ ನಾವು ಇಲ್ಲಿ ನೋಡ್ಬೋದು, ಕದಂಬ ಶೈಲಿಯ ಸಿನಿಮಾನ ಅನ್ನುವಂತ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಒಂದು ಕೈಯಲ್ಲಿ ಕೊಡ್ಲಿಯನ್ನ ಇಟ್ಕೊಂಡಿದ್ದಾರೆ, ಮತ್ತೆ ಹಿಂದೆ ಕೂಡ ಬೆಂಕಿ ಇರುವಂತದ್ದು. ಹಾಗಾಗಿ ಪೋಸ್ಟರ್ ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಇನ್ನು ಚಿತ್ರ ಕಾಂತಾರ್ 1 ನಲ್ಲಿ ಏನೆಲ್ಲ ತೋರಿಸಬಹುದು, ಈಗಾಗಲೇ ನಾವು ನೋಡಿರುವಂತ ಚಿತ್ರದ ಹಿಂದಿನ ಭಾಗ ಏನಿರಬಹುದು ಅನ್ನುವಂತ ಕುತೂಹಲ ಮತ್ತಷ್ಟು ಹೆಚ್ಚಳವಾಗ್ತಾ ಇದೆ.